ನಮಸ್ಕಾರ ಸ್ನೇಹಿತರೆ. ದ್ವಿದಳ ಧಾನ್ಯಗಳು ಅಥವಾ ತರಕಾರಿಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಈ ಒಂದು ಸರಣಿಯಲ್ಲಿ ಇವತ್ತು ನಾವು ತೊಗರಿಯ ಕೀಟಗಳ ಬಗ್ಗೆ ಕಲ್ತ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ತೊಗರಿ ನಮ್ಮ ಧಾನ್ಯದಲ್ಲಿ ಅಥವಾ ದ್ವಿದಳ ಧಾನ್ಯದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಾಳು ಬೆಳೆ. ಕಾಳಾಗಿ ಬೀಜವಾಗಿ ಅದು ಬೆಳೆಯಾಗಿ ಬಳಕೆ ಆಗೋದ್ರ ಜೊತೆಗೆ ಹಸಿ ತರಕಾರಿಯಾಗೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಗಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಆರಂಭದಲ್ಲಿ ಅದನ್ನ ಹಸಿ ತರಕಾರಿಯಾಗಿ ಬಳಸ್ಕೊಂಡು ತದನಂತರ ಅದನ್ನ ಕಾಳಾಗಿ ಬಳಸ್ಕೊಂಡು ಡ್ಯುಯಲ್ ಪರ್ಪಸ್ ಆಗಿ ಬಳಸ್ಕೊಳ್ಳೋ ರೀತಿಯ ಮಾಡಿದೆ. ಅಥವಾ ಬರ್ತಾ ಇದೆ ಅಂತೇಳಿ ಕಾಳಿಗೆ ಅಂತ ಬೆಳೆದಂಥದ್ದನ್ನೇ ತರಕಾರಿಯಾಗೂ ಕೂಡ ಮಾರ್ಪಾಟ ಮಾಡ್ಕೊಳ್ಳುವಂತ ತಂತ್ರಜ್ಞಾನಗಳು ಕೂಡ ಅಥವಾ ವೆರೈಟಿಗಳು ಕೂಡ ಇವತ್ತು ನಮ್ಮಲ್ಲಿ ಲಭ್ಯ ಇದ್ದಾವೆ. ಅಂದ್ರೆ ಎರಡು ಪರ್ಪಸ್ಗೂ ಯಾವ ಬಳಕೆಗೂ ಕೂಡ ಸಿದ್ಧ ಇರುವಂತಹ ತಳಿಗಳು ನಮ್ಮಲ್ಲಿ ಇವತ್ತು ಬಳಸ್ತಿದ್ದಾವೆ. ಆ ಒಂದು ಕಾರಣದ ಈ ಒಂದು ತೊಗರಿ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮತ್ತೆ ಹಾಗೆ ಕೀಟಶಾಸ್ತ್ರ, ಕೀಟ ವಿಜ್ಞಾನ ಬಹಳ ವ್ಯಾಪಕವಾಗಿ ಕಲ್ತಿರುವಂತದ್ದು, ಅಧ್ಯಯನ ನಡೆದಿರುವಂತದ್ದು ನಮ್ಮ ತೊಗರಿನಲ್ಲಿ ಬಹಳ ಹೆಚ್ಚು. ತಳಿಗಳಿಂದ ಹಿಡಿದು ಬಹಳಷ್ಟು ವಿವರಗಳು ನಮಗೆ ಈ ಒಂದು ತೊಗರಿಯ ಕೀಟ ನಿರ್ವಹಣೆಯಲ್ಲಿ ಆಗಿದೆ ಬಹಳ ವ್ಯಾಪಕವಾಗಿ. ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಹಿಕ್ರಿಸ್ಯಾಟ್ ಏನು ಸೆಮಿಯರಿಡ್ ಟ್ರಾಪಿಕ್ಸ್ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಸೆಂಟರ್ ಫಾರ್ ಸೆಮಿಯರಿಡ್ ಟ್ರಾಪಿಕ್ಸ್ ಅಂತೇಳಿ ಹೈದರಾಬಾದ್ ನಲ್ಲಿ ಇದೆ. ಆ ಒಂದು ಸಂಸ್ಥೆ ನಮ್ಮ ದೇಶದಲ್ಲೂ ಕೂಡ ಆಫ್ರಿಕಾದಲ್ಲೂ ಕೂಡ ಇದರ ಒಂದು ಸಂಸ್ಥೆಗಳಿವೆ. ಇವೆರಡೂ ಸೇರ್ಕೊಂಡು ಈ ತೊಗರಿಯ ಕೀಟಗಳ ಬಗ್ಗೆ ಬಹಳಷ್ಟು ಅಧ್ಯಯನಗಳಿವೆ. ಅದಲ್ಲದಲ್ಲೂ ಕೂಡ ನಮ್ಮ ವಿಶ್ವವಿದ್ಯಾಲಯಗಳು, ಕೃಷಿ ವಿಶ್ವವಿದ್ಯಾಲಯಗಳು ಬಹಳಷ್ಟು ವ್ಯಾಪಕವಾದ ಸಂಶೋಧನೆಯನ್ನ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಕೀಟ ನಿರ್ವಹಣೆಯನ್ನು ಕೂಡ ಬಹಳಷ್ಟು ಸಂಶೋಧನೆ ಆಗಿರುವಂತಹ ಒಂದು ವಿಷಯ ಅಂದ್ರೆ ನಮ್ಮ ತೊಗರಿಯ ಕೀಟ ನಿರ್ವಹಣೆ. ಈ ಒಂದು ಕೀಟಗಳ ಅವಲೋಕನ ಮಾಡ್ಕೊತಾ ಬಂದ್ರೆ ಒಂದು ಶತಮಾನದ ಹಿಂದೆ 1920ರಲ್ಲಿ ನಮ್ಮ ದೇಶದಲ್ಲಿ ತೊಗರಿನಲ್ಲಿ ಬರ್ತಿದ್ದಂತ ಕೀಟಗಳ ಸಂಖ್ಯೆ ನಾವು ಹಾಗೆ ನೋಡ್ಕೊತಾ ಹೋದ್ರೆ ಬರೀ 35-30 ಕೀಟಗಳು ನಮ್ಮ ತೊಗರಿಯನ್ನ ಕಾಡ್ತಿದ್ದಂಥದ್ದು. ಅವುಗಳಲ್ಲಿ ಪ್ರಮುಖವಾಗಿ ನಮ್ಮ ಕಾಯಿ ಕೊರೆಯುವಂತ ಹುಳ ಹೆಲಿಕೋವರ್ಪ ಆರ್ಮಿಸೆಲ್ಲ ಇರ್ಬೋದು, ಅಥವಾ ಇವೆಲ್ಲವೂ ಬರೀ ಕಾಯಿ ಕೊರೆಯುವಂತ ಹುಳುಗಳೇ. ಟಿಟಿಎಲ್ಲ, ಜಿಂಕಿನೆಲ್ಲ ಇರ್ಬೋದು, ಒಡಂಟು. ಅದ್ರ ಜೊತೆಗೆ ನಮ್ಮ ಗೆದ್ದಲು ಸಹ ಇತ್ತು ಆ ಕಾಲದಲ್ಲಿ. ಯಾಕೆ ಅಂತಂದ್ರೆ ಆಗೆಲ್ಲ ಬಹುತೇಕ ಒಣ ಬೇಸಾಯ ಕೃಷಿಗೆ ನೈಸರ್ಗಿಕವಾಗಿ ಮಳೆ ಬಂದಾಗ ನಾವು ಬೆಳೆತಿದ್ದು ಒಣ ಬೇಸಾಯದಲ್ಲಿ ಅಥವಾ ಮಳೆ ಆಧಾರಿತ ಕೃಷಿ. ನಮ್ಮಲ್ಲಿ ಇವತ್ತಿನ ರೀತಿ ನೀರಾವರಿ ಯೋಜನೆಗಳು ಆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಒಂದಷ್ಟು ಕೆರೆ ಆಧಾರಿತ, ಅದನ್ನು ಕೂಡ ನೀರು ಬಂದಾಗ ಕೆರೆ ಮಳೆಗಾಲದಲ್ಲಿ ಮುಂಗಾರದಲ್ಲಿ ಸಿಗ್ತಿತ್ತು. ಹಿಂಗಾರಿಗೆ ಕೆಳಗಿನ ಪ್ರದೇಶಗಳಿಗೆ ನೀರು ಸಿಗ್ತಾ ಇತ್ತು. ಆ ಪ್ರದೇಶಗಳನ್ನು ಬಹುತೇಕ ಭತ್ತ ಬೆಳೀತಾ ಇದ್ರಿಂದ ನಮ್ಮ ತೊಗರಿ ನೀರು ಅಂತ ಲಾಭ ಸಿಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಗೆದ್ದಲು ಕೂಡ ಆ ಕಾಲದಲ್ಲಿ ಒಂದು ಪೀಡೆ ಆಗಿತ್ತು. ಅದರ ನಂತರ ಸುಮಾರು 1964 ನಮ್ಮ ಏನು ಹಸಿರು ಕ್ರಾಂತಿ ಆರಂಭಿಕ ವರ್ಷಗಳಲ್ಲಿ ಅದ್ರ ಜೊತೆಗೆ ನಮ್ಮ ಈ ಒಂದು ಎಕ್ಸಲಾಟಿಸ್ ಅಟಮೋಸ ಅನ್ನುವಂಥದ್ದು ಸಣ್ಣ ಪತಂಗ, ಪ್ಲೋಮಾತ್ ಅಂತ ಹೇಳ್ತಿರ್ತೀವಿ, ಇದು ಕೂಡ ನಮ್ಮ ಕೀಟಗಳ ಸಾಲಿಗೆ ಸೇರ್ಕೊತು. ಅವತ್ತಿಗೆ ನಮ್ಮ ಕೀಟ ವಿಜ್ಞಾನ ಬಹಳ ವ್ಯಾಪಕವಾಗಿ ಬೆಳೆದಿತ್ತು. ಸರಿಸುಮಾರು 150 ಬಗೆಯ ಕೀಟಗಳು ನಮ್ಮ ತೊಗರಿಯನ್ನ ಹಾನಿ ಮಾಡ್ತವೆ ಅನ್ನುವಂಥ ಒಂದು ವಿಷಯ ಅವತ್ತು ವಿಜ್ಞಾನಕ್ಕೆ ಗೊತ್ತಾಗಿತ್ತು. ಅದರಲ್ಲಿ ಸುಮಾರು 25 ಬಗೆಯ ಕೀಟಗಳು ಬಹಳ ಪ್ರಮುಖವಾದಂಥದ್ದು. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಅಥವಾ ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಈ ಒಂದು ಕೀಟಗಳು ಬಹಳ ಪ್ರಾಮುಖ್ಯತೆಯನ್ನು ಗಳಿಸಿದಾವೆ ಅಂತೇಳಿ ಅವರು ಹೇಳಿದ್ರು. ಆ ಒಂದು ಕಾಲದಲ್ಲಿ ನಮ್ಮ ಈ ಒಂದು ಪಾಡ್ ಫ್ಲೈ ಅಂತೇಳಿ ಕಾಯಿಯ ನೊಣ, ಇದು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಕಾಣಿಸ್ಕೊತು. ಅಲ್ಲಿವರೆಗೆ ಇದು ಇದೆ ಅನ್ನೋದೇ ಮಾಹಿತಿ ಇರಲಿಲ್ಲ. ಬಟ್ 1964 ಸುಮಾರಿಗೆ ಇದು ಕೂಡ ನಮ್ಮ ತೊಗರಿನಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪೀಡೆ ಅಥವಾ ನಮ್ಮ ಇಳುವರಿ ನಷ್ಟಕ್ಕೆ ಆಗುವಂತ ಬಹಳ ನಷ್ಟ ಮಾಡುವಂಥದ್ದು ಅಂತಂದ್ರೆ ಇವತ್ತು ಕೂಡ ಬಹಳಷ್ಟು ಜನ, ಅದರಲ್ಲೂ ಪ್ರಮುಖವಾಗಿ ನಮ್ಮ ತರಕಾರಿ ಹಿಡಿತಾ ಇರುವಂತ ಹೆಣ್ಣು ಮಕ್ಳುಗಳು ಕಂಪ್ಲೇಂಟ್, ಕಾಯೇ ಇರೋದಿಲ್ಲ, ಒಳಗೇನೋ ಒಂದು ರೀತಿ ಹಕ್ಕಿ ಕಾಳಿನ ರೀತಿ ಕೆಂಪು ಬಣ್ಣದ ಅಥವಾ ಕಂದು ಬಣ್ಣದ ಒಂದು ಕಾಳಿರುತ್ತೆ, ಸಣ್ಣದು. ಅದಿತ್ತು ಅಂತಂದ್ರೆ ಕಾಳು ಇರೋದಿಲ್ಲ, ಅಥವಾ ಕಾಳು ಕೆಟ್ಟೋಗಿರುತ್ತೆ, ಅಥವಾ ಆ ಕಾಳನ್ನ ನಾವು ಬಳಸೋಕ್ಕಾಗೋದಿಲ್ಲ ಅಂತ ಇವತ್ತು ಹಸಿ ತರಕಾರಿ ಬಳಸುವಂತ ಹೆಣ್ಣು ಮಕ್ಕಳು ಕಾಳು ಹಿಡಿಬೇಕಾದ್ರೆ, ಕಾಯಿ ಹಿಡಿಬೇಕಾದ್ರೆ, ಕಾಳು ಮಾಡ್ಬೇಕಾದ್ರೆ ಈ ತರದ ನಷ್ಟದ ಬಗ್ಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಇದರ ಹಾವಳಿ ಎಷ್ಟಿರುತ್ತೆ ಅಂತಂದ್ರೆ 20% 25% ಕಾಳುಗಳನ್ನ ನಾವು
ಈ ರೀತಿ ಬಿಸಾಡಬೇಕಾಗತ್ತೆ, ಅವು ಬಳಕೆಗೆ ತಿನ್ನಲು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಇದು ಆಲ್ಮೋಸ್ಟ್ 1964ರಲ್ಲಿ ನಮ್ಗೆ ಮೊದಲು ಗೊತ್ತಾಯ್ತು. ಅದು ಇವತ್ತೂ ಕೂಡ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇನ್ನು 1985 ಸುಮಾರಿಗೆ ಇನ್ನೊಂದು ಅಧ್ಯಯನಗಳಲ್ಲಿ ಈ ಒಂದು ಕೀಟಗಳ ಸಂಖ್ಯೆ 200ರ ಆಸ್ಪಾಸ್ನಲ್ಲಿ, ಸುಮಾರು 200 ಬಗೆಯ ಕೀಟಗಳು ನಮ್ಮ ತೊಗರಿ ಬೆಳೆ ಒಂದನ್ನೇ ಆಶ್ರಯಿಸಿದ್ವು. ಅವುಗಳಲ್ಲಿ ಸುಮಾರು 34 ಕೀಟಗಳು ನಮ್ಮ ತೊಗರಿಗೆ ಗಣನೀಯ ನಷ್ಟವನ್ನು ಉಂಟು ಮಾಡುವಂತ ಪ್ರಮಾಣಕ್ಕೆ ಬೆಳ್ಕೊಂಡಿದ್ವು. ಇದು ಕೇವಲ ಒಂದು 70 ವರ್ಷಗಳ 60-70 ವರ್ಷಗಳ ವ್ಯತ್ಯಾಸದಲ್ಲಿ ಆಗ್ತಾ ಇರುವಂತದ್ದು. ಆರಂಭದಲ್ಲಿ ಕೇವಲ 35 ಕೀಟಗಳಷ್ಟೇ ಇದಾವೆ ಅಂತ ಅಂದ್ಕೊಂಡ್ರು. ತದನಂತರ 64ರಲ್ಲಿ ಅವು 150ಕ್ಕೆ ಹೋದ್ವು. ಅಲ್ಲಿಂದ 20 ವರ್ಷಗಳ ಅಂತರದಲ್ಲಿ ಅವುಗಳ ಸಂಖ್ಯೆ ಇನ್ನೊಂದಷ್ಟು 50 ಸೇರ್ಕೊಂಡು ಸುಮಾರು 34 ಪ್ರಮುಖ ಕೀಟಗಳು ನಮಗೆ ಗುರುತಿಸಿ. ಅದರ ಜೊತೆಗೆ 1990ರಲ್ಲಿ ಈ 90ರ ದಶಕದಲ್ಲಿ ಇದೊಂದು ವೈಶಿಷ್ಟ್ಯಮಯವಾದಂತಹ ದಶಕ. ಈ ಕೆಂಪು ತಲೆ ಕಂಬಳಿಗಳು, ಅದ್ರ ಜೊತೆಗೆ ನಮ್ಮ ಕಾಯಿ ಕೊರೆಯುವಂತಹ ಹುಳ, ಅದ್ರ ಜೊತೆಗೆ ಕಪ್ಪು ತಲೆ ಕಂಬಳಿ ಹುಳುಗಳು, ಈ ಒಂದು 4 ಹುಳಗಳು, ಕೆಂಪು ತಲೆ ಕಂಬಳಿ ಹುಳುದು 2 ಬಗೆಗಳು, ಆಮ್ಸೆಕ್ಟಾ ಮೂರಿ ಮತ್ತೆ ಆಮ್ಸೆಕ್ಟಾ ಆಲ್ಬಿಸ್ಟ್ರಾಯ್ಡ್. ಅದು ಪತಂಗಗಳಲ್ಲಷ್ಟೇ ನಮಗೆ ವ್ಯತ್ಯಾಸ ಗುರುತಿಸ್ತದೆ. ಆದ್ರೆ ಮರಿಹುಳುಗಳಲ್ಲಿ ಸಾಮಾನ್ಯ ಪ್ರಜೆಗೆ ಅವೇನು ವ್ಯತ್ಯಾಸ ಗೊತ್ತಾಗುವುದಿಲ್ಲ. 2 ಕೆಂಪು ತಲೆ ಇರುವಂತಹ, ಕೆಂಪು ಹಳದಿ ಬಣ್ಣ ಇರುವಂತಹ ರೋಮಗಳು, ಅದರ ಜೊತೆಗೆ ಕಪ್ಪು ತಲೆ ಕಂಬಳಿ ಹುಳು, ಕಪ್ಪು ದೇಹ, ಕಪ್ಪು ಮತ್ತೆ ಕಂದು ಬಣ್ಣದ ದೇಹ. ಅದ್ರ ಜೊತೆಗೆ ನಮ್ಮ ಹೆಲಿಕೋರ್ಪ ಆರ್ಮಿಜರ ಅಂತದ್ದು ಹಲವಾರು ಕೀಟನಾಶಕಗಳನ್ನ ತಡ್ಕೊಳ್ಳುವಂತ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ವು. ಅದ್ರ ಜೊತೆಗೆ ಈ ಕಪ್ಪು ತಲೆ ಮತ್ತೆ ಕೆಂಪು ತಲೆ ಕಂಬಳಿ ಹುಳುಗಳು ಆ ಒಂದು ದಶಕದಲ್ಲಿ 90ರ ದಶಕದಲ್ಲಿ ಬಹಳ ವ್ಯಾಪಕವಾದಂತ ನಷ್ಟ. ಬಹುತೇಕ ಎಲ್ಲಾ ಬೆಳೆಗಳಲ್ಲಿ ಇಂಥ ಬೆಳೆಯನ್ನ ನಾವು ತಿಂದಿಲ್ಲ ಅಂತ ಅವು ಹೇಳಲಿಲ್ಲ. ಯಾವುದೇ ಬೆಳೆ ಆದ್ರೂ ಅವುಗಳನ್ನ ನಿರ್ವಹಿಸುವುದು ಬಹಳ ದುಸ್ತರ ಆಗಿತ್ತು. ಕೀಟನಾಶಕಗಳು ಅಥವಾ ಕೀಟಗಳ ಹಾವಳಿನಲ್ಲಿ 90ರ ದಶಕ ನಮ್ಗೆ ಬಹಳ ಮಹತ್ತರವಾದಂತ ಒಂದು ಘಟ್ಟ. ಯಾಕೆ ಅಂತಂದ್ರೆ ಈ ಕಡೆ ನಮ್ಮ ಕೀಟನಾಶಕಗಳು ಯಾವುದೇ ಒಂದು ಪರಿಣಾಮವನ್ನ ಬೀರ್ತಾ ಇಲ್ಲ. ಅದ್ರ ಜೊತೆಗೆ ಈ ಕೀಟಗಳು ಬಹುಭಕ್ಷಕಗಳು, ಎಲ್ಲವೂ ಕೂಡ ಬಹುಭಕ್ಷಕಗಳು. ಯಾವುದೇ ಬೆಳೆ ಸಿಕ್ಕರೂ ಎಲ್ಲವನ್ನು ತಿಂದು ನಾಶ ಮಾಡುವಂಥದ್ದು. ಬಹಳ ಕೃಷಿ ಬಹಳ ದುಸ್ತರವಾಗಿತ್ತು. ಅಂತ ಒಂದು ಪರಿಸ್ಥಿತಿ ನಮಗೆ 90ರ ದಶಕದಲ್ಲಿ ಗೊತ್ತಾಗಿತ್ತು. ಅವು ನಮ್ಮ ತೊಗರಿ ಅಥವಾ ಇನ್ಯಾವುದೇ ದ್ವಿದಳ ಧಾನ್ಯಗಳನ್ನು ಕೂಡ ಬಿಟ್ಟಿಲ್ಲ. ತೊಗರಿನಲ್ಲೂ ಕೂಡ ಬಹಳಷ್ಟು ನಷ್ಟವನ್ನ ಉಂಟು ಮಾಡಿದ್ವು. ಈ ಹಿನ್ನೆಲೆಯಲ್ಲಿ 1999ರಲ್ಲಿ ನಮ್ಮ ದೇಶದಲ್ಲಿ ಈ ತೊಗರಿನಲ್ಲಿ ಕೀಟ ನಿರ್ವಹಣೆ ಯಾಕೆ ಇಷ್ಟು ಕಷ್ಟ ಆಗಿದೆ? ಅಷ್ಟೊತ್ತಿಗಾಗ್ಲೇನೆ ತೊಗರಿನಲ್ಲಿ ಕೀಟನಾಶಕಗಳ ಬಳಕೆ ಬಹಳ ವ್ಯಾಪಕವಾಗಿತ್ತು. ನಮ್ಮ ರಾಜ್ಯದಲ್ಲೇ ತೊಗರಿಯ ರೈತರು ಬಹಳಷ್ಟು ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡ್ರು, ಬೆಳೆ ನಷ್ಟದಿಂದಾಗಿ. ಬೇರೆ ಇನ್ಯಾವುದೇ ಕಾರಣದಿಂದಲ್ಲ, ಅವರು ಬೆಳೆದಂತ ಬೆಳೆ ಅವರ ಕೈ ಸೇರದ ಕಾರಣಕ್ಕೋಸ್ಕರ ಬಹಳಷ್ಟು ಆತ್ಮಹತ್ಯೆಗಳು ಉಂಟಾದವು. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಒಂದು ವಿಶೇಷ ಅಧ್ಯಯನವೂ ಕೂಡ ನಡೀತು. ಅವರು ಈ ಒಂದು ಅವಲೋಕನವನ್ನ 99ರಲ್ಲಿ ಒಂದು ಅವಲೋಕನವನ್ನ ಮಾಡಿದ್ರು. ಯಾಕೆ ನಮ್ಗೆ ತೊಗರಿನಲ್ಲಿ ಕೀಟ ನಿರ್ವಹಣೆ ಬಹಳ ಕಷ್ಟ ಆಗಿದೆ ಅಂತೇಳಿ. ಅದನ್ನ ನೋಡ್ಕೋತಾ ಬಂದ್ರೆ ತೊಗರಿಗೆ ಬರುವಂತ ಕೀಟಗಳು ಅಥವಾ ಯಾವುದೇ ದ್ವಿದಳ ಧಾನ್ಯಗಳಿಗೆ ಬರುವಂತ ಕೀಟಗಳು ಬಹುತೇಕ ಬಹು ಬೆಳೆ ಭಕ್ಷಕಗಳು. ಯಾವುದೇ ಬೆಳೆ ತಿಂದ್ರು ಅವು ಬದುಕುತ್ತವೆ. ಹಾಗಾಗಿ ಇವುಗಳ ನಿರ್ವಹಣೆ ನಮಗೆ ಕಷ್ಟ ಆಗಿದೆ. ಮತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ಒಂದು ಕೀಟನಾಶಕಗಳು ನಮ್ಮ ಕಣ್ಣಿಗೆ ಬಹಳ ಸರಳವಾಗಿ ನೇರವಾಗಿ ಗೋಚರಿಸುವುದಿಲ್ಲ. ಅವು ಎಲೆಗಳ ಕೆಳಗೆ ಸೇರ್ಕೊಂಡಿರ್ತವೆ, ಅಥವಾ ಕೆಲವೊಂದ್ಸಲ ಮಣ್ಣಿನಲ್ಲಿ ಸೇರ್ಕೊಂಡು ರಾತ್ರಿ ವೇಳೆ ಬಂದು ತಿಂದಿರ್ತವೆ, ಅಥವಾ ಬಹಳಷ್ಟು ಸಂದರ್ಭಗಳಲ್ಲಿ ಅವು ಕಾಯಿಗಳ ಒಳಗಡೆ ಸೇರ್ಕೊಂಡಿರ್ತವೆ, ಅಥವಾ ಮೂಗುಗಳ ಒಳಗಡೆ ಸೇರ್ಕೊಂಡಿರ್ತವೆ, ಅಥವಾ ಗೂಡುಗಳನ್ನು ಮಾಡಿಕೊಂಡು ಗೂಡು ಮಾರುಗಳಾಗಿರ್ತವೆ. ನೇರವಾಗಿ ಸ್ಪಷ್ಟವಾಗಿ ನಮ್ಗೆ ಗೋಚರಿಸೋದಿಲ್ಲ. ಹಾಗಾಗಿ ಈ ಒಂದು ಕೀಟ ಇರುವಿಕೆ ನಮ್ಗೆ ಗೊತ್ತಾಗೋದಿಲ್ಲ. ನಷ್ಟ ಆದ್ಮೇಲೆ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹುಳ ತಿಂದು ಹೋಗಿದೆ. ಆ ಕಾರಣಕ್ಕೋಸ್ಕರ ನಮ್ಗೆ ಇದು ನಿರ್ವಹಣೆ ಕಷ್ಟ ಆಗಿದೆ. ಮತ್ತೆ ಇವುಗಳ ಒಂದು ತಿನ್ನುವಿಕೆ ಬಹಳ ವೈವಿಧ್ಯತೆ ಇದೆ. ಕೆಲವೊಂದಷ್ಟು ರಸ ಇರುವಂತ ಕೀಟಗಳಾದ್ರೆ ಇನ್ನೊಂದಷ್ಟು ಕೆಲವು ಎಲೆಗಳನ್ನ ತಿನ್ನುವಂಥವು, ಕೆಲವು ಕಾಯಿ ತಿನ್ನುವಂಥವು, ಕೆಲವು ಕಾಯಿಗಳನ್ನ ಒಳಗಡೆಯಿಂದನೇ, ಕಾಯಿಗಳ ಒಳಗಡೆ ಬೀಜಗಳನ್ನಷ್ಟೇ ತಿನ್ನೋದು. ಕಾಯಿ ಹೊರಗಡೆ ನಮ್ಗೆ ಗೊತ್ತಾಗೋದೇ ಇಲ್ಲ ಅದೊಂದು ಹಾನಿಯಾಗಿದೆ ಅಂತ. ನಮ್ಮ ಪಾಡು ಬಾಸ್ಪ್ ಇರ್ಬೋದು ಅಥವಾ ಪಾಡು ಫ್ಲೈ ಇರ್ಬೋದು, ಇವುಗಳು
ಒಳಗಡೆ ತೂತಾಗಿ ಇದಾಗಿರೋದು ನಮಗೆ ನಷ್ಟ ಆದ್ಮೇಲೆ ಗೊತ್ತಾಗೋದು, ಆರಂಭಿಕ ಹಂತದಲ್ಲಿ ಗೊತ್ತಾಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವುಗಳನ್ನ ನಿರ್ವಹಣೆ ಬಹಳ ಕಷ್ಟ ಆಗಿದೆ. ಅದ್ರ ಜೊತೆಗೆ ಇವುಗಳು ವರ್ಷ ಪೂರ್ತಿ ಬಹಳಷ್ಟು ಸಂದರ್ಭಗಳಲ್ಲಿ ಒಂದು ಸಂತಾನಾಭಿವೃದ್ಧಿ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ವರ್ಷ ಪೂರ್ತಿ ಇವುಗಳ ನಿರ್ವಹಣೆ ನಮಗೆ ಬಹಳ ದುಸ್ತರ ಆಗಿದೆ. ಅದ್ರ ಜೊತೆಗೆ ಅತ್ಯಂತ ಪ್ರಮುಖವಾದಂಥದ್ದು ಅಂತಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ತೊಗರಿಯನ್ನ ಬೆಳೀತಾ ಇದ್ದಂತ ಪ್ರದೇಶ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಹಿಂದೆ ಉಳಿದಂತ ಪ್ರದೇಶ. ನಮ್ಮ ನೈಸರ್ಗಿಕ ಸಂಪತ್ತುಗಳು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅಲ್ಲಿ ಮಳೆ ಇರ್ಬೋದು, ನೀರಿರ್ಬೋದು, ಮಣ್ಣಿನ ಫಲವತ್ತತೆ ಇರ್ಬೋದು, ಇವು ಅಷ್ಟೊಂದು ಚೆನ್ನಾಗಿಲ್ಲ. ಅದ್ರ ಜೊತೆಗೆ ಅಲ್ಲಿರುವಂತ ರೈತರುಗಳನ್ನು ಬೈ ಡಿಫಾಲ್ಟ್ ಈ ಒಂದು ಮಣ್ಣಿನಲ್ಲಿ ನಿಂತವರು ಆಟೋಮೆಟಿಕ್ ಆಗಿ ಅವ್ರಿಗೂ ಕೂಡ ಆರ್ಥಿಕವಾಗಿ ಆರ್ಥಿಕ ಹಿನ್ನೆಲೆ ಸ್ವಲ್ಪ ಹಿಂದುಳಿದವರದ ಆಗಿದ್ರು. ಅದ್ರ ಜೊತೆಗೆ ಬೇರೆ ಈ ಒಂದು ಮಾಹಿತಿಯು ಕೂಡ ಅವ್ರನ್ನ ಆ ಸಂದರ್ಭಗಳಲ್ಲಿ ತಲುಪ್ತಾ ಇರಲಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಇವತ್ತು ಕೀಟ ನಿರ್ವಹಣೆ ಬಹಳ ಸರಳವಾಗಿದೆ. ಈ ಒಂದು ಕಟ್ಟಕಡೆಯ ಅಂಶವನ್ನ ನೀವು ಗಮನಿಸಬಹುದು ಅಂತಂದ್ರೆ ನಮ್ಮ ಈ ಫಾರ್ಮ್ ಟಿಯ ಒಂದು ಪ್ರಯತ್ನ ಕಟ್ಟಕಡೆಯ ರೈತನನ್ನು ತಲುಪೋದಕ್ಕೆ ಬಹಳ ಒಂದು ಉತ್ತಮ ಪ್ರಯತ್ನ ಅಂತ ನಾವು ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಯಾಕೆ ಅಂತಂದ್ರೆ ಹೆಗಡೆ ಅವರು ಈ ಒಂದು ನಿಟ್ಟಿನಲ್ಲಿ ಯಾರನ್ನ ಬೇರೆ ಯಾವುದೇ ವಿಧಾನದಿಂದ ತಲುಪೋದಕ್ಕೆ ಸಾಧ್ಯ ಇಲ್ವೋ ಅವ್ರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಅವನು ಕೂಡ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಒಬ್ಬ BSc ಅಗ್ರಿ ವಿದ್ಯಾರ್ಥಿ ಯಾವ ವಿಜ್ಞಾನವನ್ನ ತಿಳ್ಕೊತಾನೋ ಆ ಎಲ್ಲಾ ವಿಜ್ಞಾನಗಳನ್ನು ಒಬ್ಬ ಕಟ್ಟಕಡೆಯ ರೈತರು, ಕಟ್ಟಕಡೆಯ ರಾಜ್ಯದ ಯಾವುದೇ ಒಂದು ಕೊನೆಯ ಮೂಲೆಯಲ್ಲಿದ್ರು ಕೂಡ ಅವರು ನಮ್ಮ ರೈತರು ತಿಳ್ಕೊಳ್ಳಿ ಅನ್ನೋ ಒಂದು ಈ ಪ್ರಯತ್ನವನ್ನ ಶುರು ಮಾಡಿದ್ದಾರೆ. ಅದಕ್ಕೆ ಈ ಒಂದು ಏನು 1999ರಲ್ಲಿ ಈ ಶನೋವರ್ ಅಂಡ್ ರೋಮಿಸ್ ಅಂತ ನಮ್ಮ ಇಕ್ರಿಸ್ಯಾಟ್ ನ ಸೈಂಟಿಸ್ಟ್ಗಳು ಕರ್ನಾಟಕದಲ್ಲಿ ಯಾಕೆ ಅಥವಾ ಭಾರತದಲ್ಲಿ ಯಾಕೆ ತೊಗರಿ ಪೀಡೆ ನಿರ್ವಹಣೆ ಕಷ್ಟ ಆಗಿದೆ ಅಂತ ಒಂದು ಕೊಟ್ಟಿದ್ರು. ಆ ಒಂದು ಉದ್ದೇಶವನ್ನ ಮೆಟ್ಟಿ ನಿಲ್ಲೋದಕ್ಕೆ ಈ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ನಾನಾದ್ರೂ ಅನ್ಕೋತೀನಿ. ಈ ಎಲ್ಲಾ ಕಾರಣಗಳಿಂದಾಗಿ ನಮ್ಮ ಈ ತೊಗರಿನಲ್ಲಿ ಕೀಟ ನಿರ್ವಹಣೆ ಬಹಳ ದುಸ್ತರ ಆಗಿದೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ,
ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ಈ ತೊಗರಿನಲ್ಲಿ ಕೀಟ ನಿರ್ವಹಣೆಗೆ ಬಂತು ಅಂತಂದ್ರೆ ಪ್ರಮುಖವಾಗಿ ತೊಗರಿಯ ಉತ್ಪಾದನೆಗೆ ಕಂಟಕವಾಗಿರುವಂಥದ್ದು ನಮ್ಮ ಕಾಯಿ ಕೊರಕಗಳು. ಈ ಕಾಯಿ ಕೊರಕಗಳಲ್ಲಿ ಪ್ರಮುಖವಾಗಿ ಅತ್ತಳಿ ಮತ್ತೆ ಅವುಗಳ ಒಂದು ಹಂತ, ಇವುಗಳ ಬೆಳೆಯ ಹಂತ, ಇವುಗಳ ಮೇಲೆ ಈ ಹಲವಾರು ಜಾತಿಯ ಈ ಕಾಯಿ ಕೊರಕಗಳು ನಮಗೆ ತೊಂದರೆಯನ್ನ ಕೊಡ್ತವೆ. ಸಾಧಾರಣವಾಗಿ ನಮ್ಮ ಅಲ್ಪಾವಧಿ ತಳಿಗಳಲ್ಲಿ ನಮ್ಮ ಮರುಕ, ವಿಟ್ರಾಟ ಮತ್ತೆ ಗ್ರಾಫೋಲಿಟಾ, ಕ್ರಿಟಿಕಾ ಅನ್ನುವಂಥವು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇನ್ನು ಹೂ ಬರ್ತಾ ಇದ್ದಂಗೆನೆ ಇವುಗಳು ಸಂಪೂರ್ಣವಾಗಿ ಅವುಗಳನ್ನ ದಾಳಿ ಮಾಡಿ ಸಂಪೂರ್ಣವಾಗಿ ನಷ್ಟ ಮಾಡಿ ಸಂಪೂರ್ಣ ಬೆಳೆ ನಮ್ಮ ಕೈಯಿಂದ ತಪ್ಪು ಹೋಗೋ ರೀತಿ ನೋಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇರುವಂತದ್ದು ಇದು. ಅದೇ ರೀತಿ ಈ ಮೀಡಿಯಂ ಅಂಡ್ ಲೇಟ್ ಮೆಚ್ಯೂರಿಂಗ್, ತಡ ಮಧ್ಯಮ ವೆರೈಟಿಗಳಲ್ಲಿ ಈ ಒಂದು ನೀಲಿ ಚಿಟ್ಟೆ ಅಥವಾ ನಮ್ಮ ಮರುಕ, ವಿಟ್ರಾಟ ಮತ್ತೆ ನಮ್ಮ ಕಾಯಿ ನೊಣ ಅಥವಾ ಕಾಳಿನ ನೊಣ ಮತ್ತೆ ನಮ್ಮ ಹೆಲಿಕೋವರ್ಪಾ ಆರ್ಮಿಜರ ಬಹಳ ಪ್ರಮುಖವಾದಂಥದ್ದು ಕೀಟಗಳಾಗಿ ನಮಗೆ ಕಾಣಿಸ್ಕೊತವೆ. ಅದೇ ರೀತಿ ನಮ್ಮ ಈ ಒಂದು ಕಾಳು ಬೆಳೆಯುವ ಹಂತಕ್ಕೆ ಬಂತು ಅಂತಂದ್ರೆ, ಕಾಳು ಬೆಳೆಯುವ ಎಳೆ ಪ್ರಾಯದ ಕಾಯಿಗಳಲ್ಲಿ ಅಥವಾ ಇನ್ನು ಕಾಯಿ ಆಗಷ್ಟೇ ಕಾಯಿ ಕಚ್ಚಿದೆ ಅಂತಿದ್ದಾಗಲೇ ನಮಗೆ ತೊಂದರೆ ಕೊಡುವಂಥದ್ದು ನಮ್ಮ ಚುಕ್ಕೆ ಕಾಯಿ ಕೊರಕ, ಮರುಕ, ವಿಟ್ರಾಟ ಇರ್ಬೋದು, ಅಥವಾ ಗೂಡುಮಾರು ಹುಳ, ಗ್ರಾಫೋಲಿಟಾ, ಕ್ರಿಟಿಕಾ ಇರ್ಬೋದು, ಅಥವಾ ನಮ್ಮ ನೀಲಿ ಚಿಟ್ಟೆ. ಇವು ಬಹಳ ಪ್ರಮುಖವಾಗಿ ನಮ್ಮ ತೊಗರಿಯನ್ನ ನಷ್ಟ ಮಾಡುವಂತ ಕೀಟಗಳು. ಆದ್ರೆ ಕಾಯಿ ಬೆಳವಣಿಗೆ ಸ್ವಲ್ಪ ಬೆಳೀತಾ ಇದೆ ಅನ್ನುವಂತ ಇದರಲ್ಲಿ ಮತ್ತೆ ತಡವಾಗಿ ಬರ್ತಾ ಇರುವಂತ ದೀರ್ಘಾವಧಿ ತಳಿಗಳಲ್ಲಿ ನಮಗೆ ತೊಂದರೆ ಕೊಡುವಂತ ಕೀಟಗಳು ಅಂತಂದ್ರೆ ನಮ್ಮ ಕಾಯಿ ನೊಣ ಮೊದಲಿಗೆ ಬರ್ತದೆ, ತದನಂತರ ನಮ್ಮ ಹೆಲಿಕೋವರ್ಪಾ ಆರ್ಮಿಜರ ಬರ್ತದೆ, ಅದರ ನಂತರ ನಮ್ಮ ಇತರೆ ಗೂಡುಮಾರು ಹುಳುಗಳಿದಾವೆ ಇನ್ನೆರಡು, ಅವು ಕೂಡ ಬರ್ತವೆ, ಮತ್ತೆ ನಮ್ಮ ನೀಲಿ ಚಿಟ್ಟೆ ಕೂಡ ಬರ್ತದೆ. ಈ ಈ ಒಂದು ಕಾಯಿ ಕೊಡುವಂತ ಹುಳುಗಳು ನಮ್ಮ ಈ ಒಂದು ತೊಗರಿಯ ನಷ್ಟಕ್ಕೆ, ಬೆಳೆ ನಷ್ಟಕ್ಕೆ ನಷ್ಟವನ್ನ ಉಂಟು ಮಾಡ್ತವೆ. ಇಲ್ಲಿ ನಾವು ಧಾನ್ಯಕ್ಕೆ ಬೆಳೀತಾ ಇದ್ದಂತ ಸಂದರ್ಭಗಳಲ್ಲಿ ನಮಗೆ ಅಲ್ಪಾವಧಿ ತಳಿಗಳಲ್ಲಿ ಈ ಒಂದು ಕೀಟಗಳು ತೊಂದರೆಯನ್ನ ಮಾಡಿದ್ರೆ, ಈ ತರಕಾರಿಯಾಗಿ ಹಸಿ ಕಾಯಿಗಾಗಿ ಬೆಳೆದಾಗ್ಲೂ ಸಹ ಕೆಲವೊಂದಷ್ಟು ಇದರಲ್ಲಿ ಪ್ರಮುಖವಾಗಿ ನಮ್ಮ ಗೂಡುಮಾರು ಹುಳುಗಳು ಮತ್ತೆ ನಮ್ಮ ಪ್ರಮುಖವಾಗಿ ಗೂಡುಮಾರು ಹುಳುಗಳು ನಮಗೆ ತರಕಾರಿ ಬೆಳೆಗೆ ಬಹಳ ನಷ್ಟವನ್ನು ಉಂಟು ಮಾಡ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಮೊದಲೇ ಹೇಳ್ದಂಗೆ ಈ ಕಡೆ ಹಸಿ ತರಕಾರಿಗೂ ಬಳಸ್ಬೋದು ಅಥವಾ ಧಾನ್ಯಕ್ಕೂ ಬಳಸ್ಬೋದು ಅನ್ನುವಂಥ ಸಂದರ್ಭಗಳಲ್ಲಿ ಅಂತ ತಳಿಗಳು ಇವತ್ತು ನಮಗೆ ಈ ಕಾಯಿ ಕೊರೆಯುವಂತ ಹುಳ ಮತ್ತೆ ನಮ್ಮ ಕಾಯಿ ನೊಣ ಅಥವಾ ಕಾಯಿ ಕಣಜದ ಹಾವಳಿ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ನಮ್ಮಲ್ಲಿ ಆದಂತ ಬೆಳವಣಿಗೆ ಏನು ಅಂತಂದ್ರೆ, ಅವನ್ನ ಡ್ಯುಯಲ್ ಪರ್ಪಸ್ ಆಗಿ ಈ ಕಡೆ ಹಸಿ ತರಕಾರಿಯಾಗೂ ಬಳಸ್ಬೋದು, ನಂತರ ಕಾಳಿಗಾಗೂ ಬಳಸ್ಕೋಬಹುದು ಅನ್ನುವಂಥ ಏನು ಕಾನ್ಸೆಪ್ಟ್ ಬಂತು, ಅದನ್ನ ಈ ಕೀಟಗಳು ಕೂಡ ಅಳವಡಿಸ್ಕೊಂಡು ನಮಗೆ ನಷ್ಟವನ್ನ ಇನ್ನೂ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಈ ಕೀಟಗಳನ್ನ ಒಂದೊಂದಾಗಿ ನೋಡ್ಕೋತಾ ಅವುಗಳ ನಿರ್ವಹಣೆ ಹೇಗೆ, ಅವು ನಷ್ಟ ಹೇಗೆ, ಮೊದಲು ಅದರ ನಷ್ಟ ಮತ್ತೆ ಅವುಗಳು ಯಾವ ರೀತಿ ಲಕ್ಷಣಗಳಿದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ತದನಂತರ ಇದರ ನಿರ್ವಹಣೆನ ಕಡೆಯದಾಗಿ ಒಂದು ಸಲ ಸಮಗ್ರ ನಿರ್ವಹಣೆ, ಈ ಕಾಯಿ ಕುರಿಯೋ ಎಲ್ಲಾ ಹುಳುಗಳ ಬಗ್ಗೆ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಇನ್ನು ಈ ಕಾಯಿ ಕೊರೆಯುವಂತ ತೊಗರಿಯ ಕಾಯಿ ಕೊರೆಯುವ ಹುಳುಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಅಂತಂದ್ರೆ ನಮ್ಮ ಹೆಲಿಕೋವರ್ಪಾ ಆರ್ಮಿಜರ. ಇದು ಒಂದು ಬಹುಭಕ್ಷಿಕ ಪೀಡೆ. ಬಹಳಷ್ಟು ತರಗತಿಗಳಲ್ಲಿ ಈಗಾಗಲೇ ನೀವು ಕೇಳಿದಿರಿ. ನಮ್ಮ ಹತ್ತಿನಲ್ಲಿ ಬರುವಂತದ್ದು ಹತ್ತಿ ಕಾಯಿ ಕೊರಕ ಸಹ ಇದೆ,
ಟೊಮ್ಯಾಟೊ ಅಥವಾ ಮೆಣಸಿನಕಾಯಿನಲ್ಲಿ ಬರುವಂತ ಕಾಯಿಕೊರಕನು ಇದೆ. ಇದಲ್ಲದೆ ಇನ್ನು ಹಲವಾರು ಬೆಳೆಗಳಲ್ಲಿ ಸುಮಾರು 180ರಿಂದ 200 ಬೆಳೆಗಳಲ್ಲಿ ಇದು ಬಂದಿದೆ. ಅಲ್ಲ ಬೆಳೆ ಅಥವಾ ಕಳೆಗಳ ಮೇಲೆ ಕೂಡ ಇದು ಜೀವನವನ್ನ ಮಾಡಿಕೊಂಡು ಬಹಳಷ್ಟು ಪ್ರಮುಖವಾದಂತಹ ಒಂದು ಕೀಟ. ಓಲ್ಡ್ ವರ್ಡ್ ಬೋಲ್ಡ್ ವರ್ಮ್ ಅಂತಾನು ಸಹ ನಾವು ಸಾಧಾರಣವಾಗಿ ಕರಿತೀವಿ. ಸಾಧಾರಣವಾಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಕಾಯಿಯ ಮೇಲ್ಗಡೆ ರಂಧ್ರಗಳನ್ನ ಮಾಡಿಕೊಂಡು ಅಥವಾ ಹೂಗಳ ಮೇಲೆ ರಂಧ್ರಗಳನ್ನ ಮಾಡಿಕೊಂಡು ಹೂವನ್ನ ಸಂಪೂರ್ಣವಾಗಿ ತಿಂದು ಹಾಕುವುದು ಅಥವಾ ಕಾಯಿಗಳ ಒಳಗಡೆ ಇರುವಂತ ಬೀಜಗಳನ್ನ ತಿಂದು ಹಾಕುವುದು. ಮತ್ತೆ ಇದ್ರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇದು ದೇಹವನ್ನ ಸಂಪೂರ್ಣವಾಗಿ ಕಾಯಿಯ ಹುಳಕ್ಕೆ ಹಾಕುವುದಿಲ್ಲ. ಆದಷ್ಟು ಇದರ 50%ಕ್ಕಿಂತ ಹೆಚ್ಚಿನ ಭಾಗ ದೇಹದಿಂದ ಹೊರಗಡೆ ಇರುತ್ತೆ. ಎಲ್ಲೋ ತೀರಾ ಅಪರೂಪಕ್ಕಷ್ಟೇ 50% ಭಾಗ ಇದರ ಕಾಯಿಯ ಒಳಗಿರುತ್ತೆ, ಮರೆನಲ್ಲಿರುತ್ತೆ. 50%ಕ್ಕಿಂತ ಹೆಚ್ಚಿನ ಭಾಗ ದೇಹದ ಕಾಯಿಯಿಂದ ಹೊರಗೇನೆ ಇರುತ್ತೆ. ಹಾಗಾಗಿ ನಾವು ಇದನ್ನ ನೋಡ್ಬೋದು. ಮತ್ತೆ ಸಾಧಾರಣವಾಗಿ ಇದು ಒಂದು ಬೀಜಕ್ಕೆ ಒಂದು ರಂಧ್ರ ಮಾಡಿದ್ರೆ ಅಲ್ಲಿರುವಂತ ಒಂದೇ ಬೀಜವನ್ನ ತಿನ್ನುತ್ತೆ. ಮತ್ತೆ ಇನ್ನೊಂದು ಕಾಳಿಗೆ ಹೋಗ್ಬೇಕು ಅಂದ್ರೆ ಅದು ಮತ್ತೆ ಇನ್ನೊಂದು ರಂಧ್ರ ಮಾಡುತ್ತೆ. ಅದೊಂದು ವೈಶಿಷ್ಟ್ಯತೆ ಈ ಒಂದು ಇದರಲ್ಲಿ. ಒಂದು ಎಲಿಕೋರ್ಪ ಕಾಯಿ ಕೊರೆಯುವಂತ ಹುಳ ಅದರ ಜೀವಿತಾವಧಿನಲ್ಲಿ ಸುಮಾರು 15ರಿಂದ 25 ದಿನಗಳ ಒಂದು ಮರಿಹುಳುವಿನ ಹಂತದಲ್ಲಿ ಸುಮಾರು 20ರಿಂದ 25 ಕಾಯಿಗಳನ್ನ ತಿಂದು ನಷ್ಟ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದೆ. ಒಂದೇ ಒಂದು ಮರಿಹುಳ, ಎಲಿಕೋರ್ಪದ ಮರಿಹುಳ ಸುಮಾರು 15ರಿಂದ 25 ದಿನಗಳ ಕಾಲ ಇದು ಮರಿ ಅವಸ್ಥೆನಲ್ಲಿ ಇತ್ತು ಅಂದ್ರೆ ಕನಿಷ್ಠ 20ರಿಂದ 25 ಅಂದ್ರೆ ಒಂದು ದಿನಕ್ಕೆ ಒಂದು ಕಾಯಿಯನ್ನ ಇದು ತಿಂದು ನಷ್ಟ ಮಾಡುತ್ತೆ ಅಂತ ಸಾಧಾರಣವಾಗಿ ನಾವು ಅಷ್ಟು ಒಂದು ಸಾಮರ್ಥ್ಯ ಇದಕ್ಕಿರುವಂಥದ್ದು. ಸಾಧಾರಣವಾಗಿ ಇದು ಒಂದು ಮೊಟ್ಟೆ ಇಡುವಂಥದ್ದು ಲಕ್ಷಣ ಆಗಿರುತ್ತಪ್ಪ ಅಂದ್ರೆ ಹೂಗಳ ಮೇಲೆ ಅಥವಾ ಎಳೆ ಕಾಯಿಗಳ ಮೇಲೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಹೂ ಇನ್ನೂ ಬಂದಿಲ್ಲ ಅಂದಾಗ ಎಲೆಯ ಮೊಗ್ಗುಗಳ ಮೇಲೂ ಸಹ ಕುಡಿಗಳ ಮೇಲೂ ಕೂಡ ಇದನ್ನ ಮೊಟ್ಟೆಗಳನ್ನ ಇದು ಇಟ್ಬಿಡುತ್ತೆ. ಈ ಕುಡಿಯ ಮೇಲೆ ಮೊಟ್ಟೆ ಇಡೋದ್ರಿಂದ ಅಥವಾ ಹೂಗಳ ಮೇಲೆ ಮೊಟ್ಟೆ ಇಡೋದ್ರಿಂದ ಈ ಮೊಟ್ಟೆಗಳು ಸುಮಾರು ಒಂದೊಂದೇ ಮೊಟ್ಟೆಗಳನ್ನ ಇಡುತ್ತೆ. ಸುಮಾರು 3ರಿಂದ 5 ದಿನಗಳ ಕಾವಿನ ನಂತರ ಈ ಮರಿಹುಳುಗಳು ಹೊರಗೆ ಬಂದು ಆರಂಭದಲ್ಲಿ ಹೂವನ್ನು ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹೂ ಇನ್ನೂ ಬಂದಿಲ್ಲ ಅಂತಂದ್ರೆ ಎಲೆಗಳನ್ನು ಸಹ ಇದು ಕೆರೆದು ತಿನ್ನುತ್ತೆ. ಅಥವಾ ಕೆಲವೊಂದ್ಸಲಿ ಹಗಿದು ಸಹ ಬೆಳೆದಂತ 2ನೇ ಹಂತಕ್ಕೆ ಹೋದಾಗ ಹಗಿದು ಸಹ ಇದು ತಿನ್ನುತ್ತೆ. ತದನಂತರ ಈಗಾಗಲೇ ನಾನು ಹೇಳಿದ ಹಾಗೆ ಇದರ ಮರಿಹುಳ ಕಾಯಿಗಳನ್ನ ಹೆಚ್ಚಾಗಿ ನಷ್ಟ ಮಾಡುವಂಥದ್ದು. ತದನಂತರ ಇದ್ರ ಮರಿಹುಳುವಿನ ಅವಸ್ಥೆ ಮುಗಿಸಿದ ಮೇಲೆ ಸುಮಾರು 9ರಿಂದ 15 ದಿನಗಳ ಕಾಲ ಇದು ಕೋಶಾವಸ್ಥೆಯನ್ನು ಹೊಂದುತ್ತೆ. ಹೆಚ್ಚು ನಮ್ಮ ಭಾಗದಲ್ಲಿ 8ರಿಂದ 10 ದಿನಗಳಲ್ಲಿ ಇದು ಕೋಶಾವಸ್ಥೆ. ಮತ್ತೆ ಬೈ ಚಾನ್ಸ್ ಏನಾದ್ರು ಚಳಿ ಜಾಸ್ತಿ ಆಯ್ತು ಅಂದ್ರೆ ಅಂತ ಸಂದರ್ಭದಲ್ಲಿ ಸುಮಾರು 15 ದಿನಗಳ ಕಾಲ ಇದು ಕೋಶಾವಸ್ಥೆಯನ್ನ ಮಣ್ಣಿನಲ್ಲಿ ಹೋಗುತ್ತೆ. ಕೆಲವು ಸಲ ಮಣ್ಣು ನೇರವಾಗಿ ಸಿಗಲಿಲ್ಲ, ನಮ್ಮಲ್ಲಿ ಬಹಳಷ್ಟು ಏರಳ ಸಂಖ್ಯೆ ಎಲೆ ಅಥವಾ ಹೂಗಳ ರಾಶಿ ಕೆಳಗೆ ಬಿಟ್ಟಿತ್ತು ಅಂದ್ರೆ ಆ ರಾಶಿನಲ್ಲೂ ಕೂಡ ಇದು ಕೋಶಾವಸ್ಥೆಯನ್ನು ಹೊಂದಿ ಮತ್ತೆ ಇದು ಪ್ರೌಢಾವಸ್ಥೆಗೆ ಬರುತ್ತೆ. ಈ ಪ್ರೌಢಾವಸ್ಥೆಗೆ ಬಂದಂತಹ ಪತಂಗಗಳು ಮರಿಹುಳುವಿನ ಬೆಳವಣಿಗೆ ಆಧಾರದ ಮೇಲೆ ಮರಿಹುಳು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಿತ್ತು ಅಂದ್ರೆ ಸುಮಾರು 8ರಿಂದ 10 ದಿನಗಳ ಕಾಲ ಇದು ಬರುತ್ತದೆ. ಕೆಲವೊಂದೇ ಸಂದರ್ಭಗಳಲ್ಲಿ ಈ ಮರಿಹುಳುವಿನ ಬೆಳವಣಿಗೆ ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ಕನಿಷ್ಠ 5ರಿಂದ 8 ದಿನಗಳ ಕಾಲ ಇದು ಬದುಕುವಂತ ಸಾಮರ್ಥ್ಯವನ್ನು ಹೊಂದಿದೆ. ಈ 5ರಿಂದ 8 ದಿನಗಳ ಕಾಲದಲ್ಲಿ ಇದು ಅಥವಾ 10 ದಿನಗಳ ಕಾಲದಲ್ಲಿ ಇದು ಮೊಟ್ಟೆ ಇಟ್ಕೋತಾ ಹೋಗುತ್ತೆ. ಕಡೆಯ 1 ಅಥವಾ 2 ದಿನ ಮೊಟ್ಟೆ ಇಡುವುದಿಲ್ಲ, ಹಾಗೆ ಬಿಟ್ಬಿಡುತ್ತೆ. ಸಾಧಾರಣವಾಗಿ ಮೊದಲ ಒಂದು 4ರಿಂದ 8 ದಿನಗಳ ಕಾಲ ಇದು ಮೊಟ್ಟೆಯನ್ನ ಹೆಚ್ಚಾಗಿ ಇಡ್ತಾ ಹೋಗುತ್ತೆ. ಬಹಳ ಹಿಂದೆ ನಮ್ಮ ಇಕ್ರಿಸ್ಯಾಟ್ ಮತ್ತೆ ನಮ್ಮ ತೊಗರಿ ಸಂಶೋಧನಾ ಕೇಂದ್ರ ಗುಲ್ಬರ್ಗಾದವರು ಒಂದು ಕರ್ನಾಟಕಕ್ಕೆ ಅನ್ವಯ ಆಗುವಂತ ಅದರಲ್ಲಿ ವಿಶೇಷವಾಗಿ ಗುಲ್ಬರ್ಗಾ ಜಿಲ್ಲೆಗೆ, ಗುಲ್ಬರ್ಗಾ ಮತ್ತೆ ಬೀದರ್ ಮತ್ತೆ ರಾಯಚೂರಿನ ಕೆಲವು ಭಾಗಗಳಿಗೆ ಅಥವಾ ಇವತ್ತಿನ ಯಾದಗಿರಿ ಜಿಲ್ಲೆನೂ ಸಹ ಅಂದಿನ ಗುಲ್ಬರ್ಗಕ್ಕೆ ಸೇರ್ಕೊತಿದೆ. ಅಲ್ಲಿ ಒಂದು ಅಧ್ಯಯನವನ್ನು ಮಾಡಿ ದೊಡ್ಡ ಅಧ್ಯಯನವನ್ನು ಮಾಡಿ ಒಂದು ಏನು ಈ ಕೀಟ ಯಾವಾಗ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಮಾಡೆಲ್ ಅನ್ನು ಕೂಡ ಡೆವಲಪ್ ಮಾಡಿದ್ರು. ಅವರ ಒಂದು ಇದ್ರ ಪ್ರಕಾರ ಏನಿತ್ತಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ 5 ಸಾಮಾನ್ಯ ವಾತಾವರಣಕ್ಕಿಂತ 5 ಡಿಗ್ರಿಯಷ್ಟು ಉಷ್ಣಾಂಶ ಜಾಸ್ತಿ ಆದ್ರೆ, ನಮ್ಮ ಸಾಮಾನ್ಯ ವಾತಾವರಣ ಈ ಒಂದು 25ರಿಂದ 28 ಡಿಗ್ರಿ ಇರಬೇಕಿತ್ತು. ಬೈ ಚಾನ್ಸ್ ಅದು 25ರಿಂದ 28 ಇರೋ ಬದಲು ಆ ಒಂದು ಕಾಲಮಾನದಲ್ಲಿ ಸುಮಾರು 30ರಿಂದ 35 ಡಿಗ್ರಿಗೆ ಜಾಸ್ತಿ ಆಯ್ತು ಅಂದ್ರೆ 5 ಡಿಗ್ರಿ ಸತತವಾಗಿ
ಹೆಚ್ಚಾದಂಥ ಸಂದರ್ಭಗಳಲ್ಲಿ ಮತ್ತೆ ಆ ಒಂದು ಟೆಂಪರೇಚರ್ ಜಾಸ್ತಿ ಆಗೋದಕ್ಕಿಂತ ಕನಿಷ್ಠ ಒಂದು 7-8 2 ತಿಂಗಳು ಹಿಂದೆ ಬಹಳಷ್ಟು ದೊಡ್ಡ ಪ್ರಮಾಣದ ಮಳೆ ಆಗಿರುವಂಥದ್ದು. ಆ ಒಂದು ಇತ್ತು ಅಂತಂದ್ರೆ ಈ ಮಳೆ ಬಿದ್ದ ಸುಮಾರು 4 ತಿಂಗಳ ನಂತರ ನಮ್ಮ ಈ ಎಲೆಕೋರ್ಪ ಪಕ್ಕ ಹೊರಗೆ ಬರ್ತದೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಮಾಡೆಲ್ ಅನ್ನ ಅವರು ಕೊಟ್ಟಿದ್ರು. ಆದ್ರೆ ಇವತ್ತು ಅದು ಪಕ್ಕ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಅಷ್ಟು ಕನ್ಸಿಸ್ಟೆನ್ಸಿ ಇಲ್ಲ. ಯಾಕೆ ಅಂತಂದ್ರೆ ಕಾಲಮಾನ ಬಹಳಷ್ಟು ಬದಲಾಗಿದೆ, ವಾತಾವರಣದ ಇದು ಕೂಡ ಬದಲಾಗಿದೆ, ಬೆಳೆ ಪದ್ಧತಿಗಳು ಕೂಡ ಇಂದು ಮುಂದಾಗಿದ್ದಾವೆ, ಮಳೆಗಾಲಗಳು ಇಂದು ಮುಂದಾಗಿರೋದ್ರಿಂದ ಇವತ್ತು ಅದು ಅಷ್ಟು ಇದಿಲ್ಲ. ಬಟ್ ಈ ತರದ ಪ್ರಯತ್ನಗಳು ನಮ್ಮ ಕೃಷಿ ಸಂಶೋಧನೆಯಲ್ಲಿ ನಡೀತಾ ಇರ್ತವೆ. ಈ ಒಂದು ಫೋರ್ಕಾಸ್ಟಿಂಗ್, ವಾರ್ನಿಂಗ್ ಅನ್ನು ಮಾಡ್ತಾರೆ. ಮತ್ತೆ ಈ ಒಂದು ಕೀಟ ನಿರ್ವಹಣೆಗೋಸ್ಕರ ಇವತ್ತೂ ಕೂಡ ನಮ್ಮ ಕೃಷಿ ಇಲಾಖೆ ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಪ್ರಮುಖವಾಗಿ ನಮ್ಮ ಬೀದರ್, ಯಾದಗಿರಿ ಮತ್ತೆ ರಾಯಚೂರು ಮತ್ತೆ ಬೀದರ್ ಈ 4 ಜಿಲ್ಲೆಗಳಲ್ಲಿ ಇವತ್ತೂ ಕೂಡ ಸೆಪ್ಟೆಂಬರ್, ಅಕ್ಟೋಬರ್, ಮೋಸ್ಟ್ಲಿ ಈಗ ಆಗಸ್ಟ್ ಅಲ್ಲೇ ಶುರುವಾಗಿದೆ. ಪ್ರತಿ ವಾರಕ್ಕೊಮ್ಮೆ ಕ್ಷೇತ್ರ ಪರಿವೀಕ್ಷಣೆ ಸಮೀಕ್ಷೆಯನ್ನ ಮಾಡಿ ಕೀಟ ನಿರ್ವಹಣೆ ಮಾಡಬೇಕಾ ಬೇಡವಾ, ಯಾವ ಕ್ರಮಗಳನ್ನು ತಗೋಬೇಕು, ಯಾವ ಕೀಟನಾಶಕ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ, ಕೀಟನಾಶಕ ಮಾಡೋ ಅವಶ್ಯಕತೆ ಇಲ್ಲ, ಬಳಸೋ ಅವಶ್ಯಕತೆ ಇಲ್ಲ, ನೈಸರ್ಗಿಕ ಶತ್ರುಗಳು ನಿಮ್ಮ ಪರಿಸರದಲ್ಲಿ ಇದಾವೆ ಅನ್ನೋ ಈ ಒಂದು ಮಾಹಿತಿಯನ್ನ ರೈತ ಸಮುದಾಯಕ್ಕೆ ನೀಡ್ತಾ ಇದ್ದಾವೆ. ಇದರಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಕೈಗೂಡಿಸಿ ಆ ಒಂದು ಕಾರ್ಯಕ್ರಮ ಇದು ಸುಮಾರು ಆಲ್ಮೋಸ್ಟ್ ಒಂದು ಹತ್ರ 25 ವರ್ಷಗಳನ್ನ ದಾಟಿದೆ. 1998 ಅಥವಾ 2000ಕ್ಕಿಂತ ಮೊದಲನೇ 97-98ರಲ್ಲಿ ಆರಂಭವಾದದ್ದು. ಈಗಾಗಲೇ ಹತ್ರ 25 ವರ್ಷಗಳನ್ನ ಮುಗಿಸಿ 25-28 ವರ್ಷಗಳಾಗಿದೆ. ಅವತ್ತಿಂದನೂ ಕೂಡ ಇದು ನಡೀತಾ ಬಂದಿದೆ, ಇನ್ನೂ ಕೂಡ ನಡೀತಾ ಇದೆ. ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇರುವಂತಹ ಒಂದು ಸರ್ವೇಕ್ಷಣಾ ಕಾರ್ಯಕ್ರಮ. ಮತ್ತೆ ರಿಯಲ್ ಟೈಮ್ ಅಲ್ಲಿದೆ ಕೀಟ ಅಂದ್ರೆ ಅವ್ರಿಗಷ್ಟೇ ನೀವು ಇದು ಮಾಡಿ, ಮತ್ತೆ ಅವರು ಆನ್ ದಿ ವೇ ಹೋಗ್ತಾನೆ ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ರೈತರಿಗೆ ಸಿಕ್ಕಂತ ರೈತರಿಗೆ ಮಾಹಿತಿಯನ್ನ ನೀಡ್ಕೋತಾ ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳ ಮೂಲಕ, ಮತ್ತೆ ಇವತ್ತಿನ ದಿನಗಳಲ್ಲಿ ನಮ್ಮ ವಾಟ್ಸಪ್ ಮತ್ತೆ ಫೋನ್ ಇದರಲ್ಲಿ, ಮತ್ತೆ ಸ್ಥಳೀಯ ನ್ಯೂಸ್, ಮತ್ತೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ರಾಜ್ಯ ಮಟ್ಟದ ನ್ಯೂಸ್ಗಳಲ್ಲೂ ಕೂಡ ಈ ಮಾಹಿತಿಯನ್ನ ಇವತ್ತು ಹಂಚ್ಕೋತಾ ಇದ್ದಾರೆ.